ಮಾಡ್ತೀನಿ, ಪೇಸ್ಟ್ರಿ ಮಾಡ್ತೀನಿ, ಕೇಕ್ ಮಾಡ್ತೀನಿ. ಪರ್ಸನ್ ಅಂದರೆ ಪ್ರೊಪ್ರೈಟರ್ ಇರ್ಬೋದು, ಫರ್ಮ್ ಇರ್ಬೋದು, ಟ್ಯಾಕ್ಸ್ ಇನ್ವಾಯ್ಸ್ ಮಾಡಿದ್ದಾರೆ. ರೂಲ್ 47A GST ರಿಜಿಸ್ಟ್ರೇಷನ್. ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ ರೂಲ್ 5% ಹೇಳ್ತದೆ. ಈ ಲಿಟಿಗೇಷನ್ ಅಲ್ಲಿ ಯಾವುದನ್ನು ಟ್ರೈನ್ ಮಾಡ್ತಾರೆ ಆಯ್ತು. ಹಾಗಿದ್ದಾಗ ಯಾವುದು 5% ಅಲ್ಲಿ ಬರಲ್ಲ, ಎಲ್ಲವೂ. ನಾನು ಆ ಬಗ್ಗೆ ನಿಮಗೆ ಭರವಸೆ ಕೊಡ್ತೇನೆ. ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದು ಒಟ್ಟಾರೆಯಾಗಿ ಆಗಿರೋದಿಲ್ಲ ಅಥವಾ ದುರುದ್ದೇಶದಿಂದ ಕೂಡಿ ಆಗಿರೋದಿಲ್ಲ. ಖಂಡಿತ ಇಲಾಖೆ ಎಲ್ಲ ಸಹಭಾಗಿತ್ವ ಏನು ನಾವು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರ ಜೊತೆ ಕೈ ಜೋಡಿಸಿಕೊಂಡು ಇದನ್ನ ಸರಳೀಕರಣಗೊಳಿಸಿಕೊಂಡು ಸುಲಭ ರೀತಿಯಲ್ಲಿ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಇಲಾಖೆ ಸಿದ್ಧವಿದೆ. ಮ್ಯಾಟರ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮನವಿಯನ್ನು ಅವರು ತಯಾರು ಮಾಡಿ ತಗೊಂಡ್ಬಂದಿದ್ದಾರೆ. ಅದನ್ನು ಸೆಂಟ್ರಲ್ GST ಆಗಲಿ ಸ್ಟೇಟ್ GST ಆಗಲಿ ಅದಕ್ಕೆ ಮುಟ್ಟಿಸುವಂಥ ಒಂದು ಆಲೋಚನೆಯನ್ನು ಸಹ ಅವರು ಇಟ್ಕೊಂಡಿದ್ದಾರೆ. ಅದರಿಂದಾಗಿ ಇದು ಒಂದು ಸಂಪೂರ್ಣ ಸರ್ಕಾರ, ಆಡಳಿತ ಹಾಗೂ ಬಿಸ್ನೆಸ್ಗೆ ಸಂಬಂಧಪಟ್ಟ ಯಾವುದೆಲ್ಲ ಅಸೋಸಿಯೇಷನ್ಗಳಿದೆ ಅವರು ಹಾಗೂ ಜನಸಾಮಾನ್ಯರ ಮಧ್ಯದ ಒಂದು ಸಂಬಂಧವನ್ನು ಉತ್ತಮ ಮಾಡುವ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಮೊದಲನೇದಾಗಿ ವೈಯಕ್ತಿಕ ಮತ್ತು ಗುಂಪು ಸಂಸ್ಥೆಗಳಾಗಿರ್ಬೋದು, SHGಗಳಾಗಿರ್ಬೋದು ಮೇಲ್ಪಟ್ಟಿರಬೇಕು ಮತ್ತು ಕನಿಷ್ಠ ವಿದ್ಯಾರ್ಹತೆ ವೋಟರ್ಸ್ ಅದೇನು ಸದುಪಯೋಗ ಪಡಿಸ್ಕೊಂಡ್ರೆ ಇಂಥ ಸ್ಕೀಮ್ ಪಡೆದುಕೊಂಡು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಸ್ಕೀಮ್ ಬರೋಕ್ಕಿಂತ ಮುಂಚೆಯಿಂದನೇ ಅವ್ರು ಯೂನಿಟ್ ನಡೆಸ್ತಾ ಇದ್ರು. ಈ ಬಂದ ನಂತರ ಅವ್ರದ್ದು ಪ್ಯಾಕಿಂಗ್ ಕ್ವಾಲಿಟೀಸು, ಸಾರ್ಟಿಂಗು, ಗ್ರೇಡಿಂಗು, ಬ್ರ್ಯಾಂಡಿಂಗು ಇದೆಲ್ಲ ಇಂಪ್ರೂವ್ ಆಗಿದೆ. ಯಾಕಂದರೆ ಇದೆಲ್ಲ ಬೇಕು. ಈಗ ಓಪನ್ ಮಾರ್ಕೆಟ್ನಲ್ಲಿ ನಮ್ಮ ಪ್ರಾಡಕ್ಟು ಕಂಪ್ಲೀಟ್ ಮಾಡಬೇಕಂತ ಹೇಳಿದರೆ ನಮಗೆ ಇದೆಲ್ಲವೂ ಕೂಡ ಕ್ವಾಲಿಟಿಯನ್ನು ನಾವು ಕೊಡುವಂಥ ಒಂದು ಉದ್ದೇಶದಿಂದ ಮಾಡಬೇಕಾಗ್ತದೆ. ಈಗ ಮಾರ್ಕೆಟ್ನಲ್ಲಿ ಸಿಗುವಂಥ ಪ್ರಾಡಕ್ಟ್ಸು ಅದರ ಜೊತೆಗೆ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ಅದರ ಲುಕ್ ಆ್ಯಂಡ್ ಫೀಲ್ ಕೂಡ ಚೆನ್ನಾಗಿರಬೇಕು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಈ MD ಅವರು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸುವ ಜೊತೆಗೆ ಮಾಧ್ಯಮದ ಮುಖಾಂತರ ಹೆಚ್ಚು ರೈತರಿಗೆ ಮತ್ತು ಫಲಾನುಭವಿಗಳಿಗೆ ಮುಖ್ಯ ಎಂಬುವ ದೃಷ್ಟಿಕೋನದಿಂದ ಈ ಒಂದು ಏನು ಅವೇರ್ನೆಸ್ ತಿಳುವಳಿಕಾ ಶಿಬಿರವನ್ನು ನಾವು ಸಂಪೂರ್ಣ ಹುಣಸಿಕಾಯಿಲಿಂದ ನಾವು ಏನೇನು ನಮ್ಗೆ ದೇಹಕ್ಕೆ ಆಗುವಂಥ ಅನುಕೂಲಗಳ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದು ಹುಣಸಿಕಾಯಿದು ಲಾಲಿಪಾಪ್ ಅಂತೇಳಿ ನೋಡೋದಕ್ಕೆ ಚಿಕ್ಕದು ಕಾಣಬಹುದು, ಬಟ್ ಅದನ್ನು ಕೆಲಸ ಜಾಸ್ತಿ ಮಾಡ್ಕೊಂಡು ಉದ್ದೇಶ ಇಟ್ಕೊಂಡು ಅದನ್ನೇ ಒಂದು ನಾನು CFTRದಲ್ಲಿ ಟೆಕ್ನಾಲಜಿ ಇದ್ದಾಗ ಅಲ್ಲಿ ಮೀಟಿಂಗ್ ಹೋಗಿ ಅಟೆಂಡ್ ಆದಾಗ ಅಲ್ಲಿ ನಾನು ಟ್ರೈನಿಂಗ್ ತೊಗೊಂಡು ಬಂದು ಅದನ್ನು ನಾನು ಅಳವಡಿಸ್ಕೊಂಡು ಇದನ್ನು PMF ಕರೆಕ್ಟಾಗಿ ಅನುಯಾಯಿಗಳಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಹಲವಾರು ನಮ್ಮ ತೋಟಗಾರಿಕೆ ಜಿಲ್ಲೆ ಇರೋದ್ರಿಂದ ಹಲವಾರು ಪ್ರಾಡಕ್ಟ್ಗಳನ್ನು ಮಾಡ್ಕೋಬೋದು. ಮತ್ತು ತೊಗರಿಬೇಳೆ ಯೂನಿಟ್ ಹಾಕ್ಕೋಬೋದು, ಮೆಕ್ಕೆಜೋಳದ ಕೃಷಿ ಯೂನಿಟ್ ಹಾಕ್ಕೋಬೋದು, ಜೋಳದ ಪ್ರೊಸೆಸಿಂಗ್ ಮತ್ತು ರೊಟ್ಟಿ ಮೇಕಿಂಗ್ ಮಿಷನ್ ಹಾಕ್ಕೋಬೋದು, ಉಪ್ಪಿನಕಾಯಿ ಮಿಷಿನ್ ಹಾಕ್ಕೋಬೋದು. ಹಲವಾರು ನಮ್ಮದು ಯೂನಿಟ್ಗಳನ್ನು ನಾವು ಮಾಡ್ಕೊಳ್ಳೋಕೆ ಕಷ್ಟಪಟ್ಟರು ನಮ್ಮ ರೈತರು. ಇವತ್ತು ಈಗ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟಲ್ಲಿ ಕಡಿಮೆ ಯೋಜನೆಗಳಿರ್ತವೆ, ಲಿಮಿಟೆಡ್ ಇರ್ತವೆ, 15ರಿಂದ 20 ಯೂನಿಟ್ ಇರ್ತವೆ. ಇಲ್ಲಿ ಅನ್ಲಿಮಿಟೆಡ್ ಸ್ಕೋಪ್ ಇದೆ. ಇದನ್ನು ನಮ್ಮ ರೈತರೆಲ್ಲರೂ ನಾವು ಬಳಸ್ಕೊಂಡು ಭಾಳ ಅನುಕೂಲ ಮಾಡ್ಕೋಬೇಕಂತೇಳಿ ನನಗನ್ನಿಸ್ತದೆ ಸರ್ ಈ ಕಾರ್ಯಕ್ರಮ.